ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ವಾರ್ಷಿಕ ಪರೀಕ್ಷೆಯ ಒಂದು ಅಭ್ಯಾಸ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಈಗ ಆಲ್ರೆಡಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 4 ಮಾಡೆಲ್ ಕ್ವಶನ್ ಪೇಪರು, ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಸು, ಅದಲ್ದಲೇ ಇನ್ನೂ ಹಲವಾರು ಕ್ವಶನ್ ಪೇಪರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ. ಆ ಎಲ್ಲ ಲಿಂಕು ನಮ್ಮ ಪ್ಲೇ ಲಿಸ್ಟಲ್ಲಿ ಇರುತ್ತೆ. ಸೊ ನೀವು ಹೋಗಿ ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಹಾಗೂ ಈ ಒಂದು ಮಾಡೆಲ್ ಕ್ವಶನ್ ಪೇಪರು ಸಹ ನಿಮ್ಮ ಪರೀಕ್ಷೆಗೆ ಬಹಳ ಯೂಸ್ಫುಲ್ ಆಗ್ತದೆ. ಹಲವಾರು ಕ್ವಶನ್ಸ್ಗಳು ರಿಪೀಟ್ ಆಗ್ತದೆ, ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ಜೊತೆಗೆ ನಮ್ಮ ಚಾನಲಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಆ್ಯಂಡ್ ಪಾಸಿಂಗ್ ಪ್ಯಾಕೇಜ್ ಎರಡನ್ನೂ ಹಾಕಿದ್ದೀನಿ. ಅದಷ್ಟು ಓದ್ಕೊಂಡ್ರೆ ಸಾಕು ಮಕ್ಕಳ, ಅದರಲ್ಲಿರೋ ಕ್ವಶನ್ಸು ನಿಮಗೆ ಒಳ್ಳೆಯ ಅಂಕಗಳನ್ನ ತಂದುಕೊಡ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ 4 alternatives are given for each of the following questions are incomplete statements. Only one of them is correct and most appropriate. Choose the correct alternative and write the complete answer along with its letter of alphabet. First question, choose the appropriate question tag and fill in the blank. Rockets carry satellite and people into space. ಸೊ ಇಲ್ಲಿ ಕರೆಕ್ಟ್ ಆಗಿರುವಂತಹ ಒಂದು ಇದು ಆನ್ಸರ್ಸ್ ಯಾವುದಪ್ಪ ಅಂತ ಹೇಳಿದರೆ ಡೋಂಟ್ ದೇ ಆಗಿರುತ್ತೆ. ಸೊ ಇನ್ನು ಉಳಿದಿರೋ 3 ಆನ್ಸರು ತಪ್ಪಾಗಿದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಮಂಜುಳಾ ಮತ್ತು ಜಾಯ್ಸ್ ಅವರ ನಡುವೆ ನಡೆದಿರುವ ಕಾನ್ವರ್ಸೇಷನ್ ಆಗಿದೆ. ಸೊ ಯು ಮಸ್ಟ್ ಸ್ಟಾಪ್ ಈಟಿಂಗ್ ಜಂಕ್ ಫುಡ್. ಸೊ ಅದಕ್ಕೆ ಅಂಡರ್ಲೈನ್ ಹೇಳ್ದಿರೋವಂಥದ್ದು. ಸೊ ಹಾಗಾಗಿ ಮಂಜುಳಾ ಈಸ್ ಆರ್ಡ್ರಿಂಗ್. ಸೊ ಅವಳು ಏನು ಮಾಡ್ತಿದ್ದಾಳೆ, ಆರ್ಡರನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಗಿವಿಂಗ್ ಆರ್ಡರ್ ಇಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ನೆಕ್ಸ್ಟ್ ಥರ್ಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್. ಸೊ ಸುಮಾ ಮತ್ತು ಆಶಾ ನಡುವೆ ನಡೆದಿರುವಂತಹ ಒಂದು ಕಾನ್ವರ್ಸೇಷನ್. ಹಲೋ ಆಶಾ, ಹ್ಯಾವ್ ಯು ವಾಚ್ ದ ಫೈನಲ್ ಮ್ಯಾಚ್? ಆಶಾ, ನೋ, ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ಡ್ ಇಟ್, ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಹಾಗಾಗಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಫೋರ್ತ್ ಕ್ವಶನ್, ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಸೊ ಕರೆಕ್ಟ್ ಆಗಿರೋ ಇನ್ಫಿನಿಟಿವನ್ನು ಹಾಕಬೇಕು. ಮೋಹನ್, Constitution is not merely to create the organs of the state. So Sohana, yes, it also limits their authorities. ಸೊ ಇಲ್ಲಿ ನಮಗೆ ಕರೆಕ್ಟ್ ಆಗಿರುವಂಥ ಒಂದು ಇನ್ಫಿನಿಟಿವ್ ಕೇಳಿದರೆ ಇಲ್ಲೇ ಇದೆ ಮಕ್ಕಳ, ಟು ಕ್ರಿಯೇಟ್. ಹಾಗಾಗಿ ಈಸಿಯಾಗಿ ನಾವು ಬರೀಬೋದು. ನಿಮ್ಮ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಕೇಳಿರ್ತಾರಲ್ಲ, ಸೆಂಟೆನ್ಸಲ್ಲೇ ಇರುತ್ತೆ, ಟು ಜೊತೆ ಬಂದಿರ್ತದೆ ನೋಡಿ. ಈಸಿಯಾಗಿ ನಿಮ್ಗೆ ಇನ್ನೂ ಈಸಿ ಹಿಂಟ್ಸ್ ಅದು ನಾನು ಕೊಡ್ತಾ ಇರೋದು. ಸೊ ಟು ಕ್ರಿಯೇಟ್, ಹಾಗಾಗಿ ಆಪ್ಷನ್ ಬಿ ಇಸ್ ದ ಆನ್ಸರ್. ಸೊ ಈಸಿಯಾಗಿ ಒಂದು ಅಂಕವನ್ನು ನೀವು ಅಲ್ಲಿ ಪಡೆದುಕೊಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ 1 syllables. ಸೊ ನೀವು ಅಲ್ಲಿ ಈಸಿಯಾಗಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋದರೆ ಫೈಂಡ್ ಔಟ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಟ್ ನಿಮಗೆ ಇನ್ನೂ ಒಂದು ರೂಲ್ ಏನಿದೆ ಅಂತ ಹೇಳಿದ್ರೆ, ಅಲ್ಲಿ ಎಷ್ಟು ವವಲ್ಸ್ ಇದೆ ಅದನ್ನು ಕೌಂಟ್ ಮಾಡಿ. ಟುಗೆದರ್ ಒಟ್ಟಿಗೆ ವವಲ್ಸ್ ಬಂದರೆ 1 ಟೈಮ್ ಕೌಂಟ್ ಮಾಡಿ. ಸೊ 2 ಟೈಮ್ ಸಪ್ರೇಟಾಗಿ ವವಲ್ಸ್ ಬಂತು ಅಂತ ಹೇಳಿದ್ರೆ 2. ಸೊ ಅದು ಈಸಿಯೆಸ್ಟ್ ಮೆಥಡ್ ಮಕ್ಕಳ. ಇಲ್ಲಿ ನೋಡಿ, ಪ್ರಿನ್ಸಿಪಾಲ್. ಸೊ ಅಲ್ಲಿ ನಮಗೆ 3 ವವಲ್ಸ್ ಇದೆ. ಸೊ ಹಾಗಾಗಿ ನಮಗೆ ಅದು 3 ಸಿಲಬಲ್ ಇರೋವಂಥದ್ದು. ಸೊ ಸ್ಟೂಡೆಂಟಲ್ಲಿ 2 ಸಿಲಬಲ್ಲು. ಸೊ ಡೆವಲಪ್, ಸೊ ಅಲ್ಲೂ ನಮಗೆ 3 ಸಿಲಬಲ್ ಇದೆ. ಎಕ್ಸಾಮೈನ್, ಸೊ ಅಲ್ಲಿ ಸಹ ನಮಗೆ 3 ಸಿಲಬಲ್. ಸೊ ಹಾಗಾಗಿ ನಮಗೆ ಕೊಟ್ಟಿರೋ ಅಂಥದ್ದು ಯಾವುದು 2 ಸಿಲಬಲ್ಸ್. ಹಾಗಾಗಿ ಸ್ಟೂಡೆಂಟ್. ಸೊ ಈ ರೀತಿ ನೀವು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ. ಸೊ ಈಸಿಯಾಗಿ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೊ ದಟ್ ನಾಟ್. ಸೊ ಆ 3 ಸೊ ಆ್ಯಂಡ್ ದಟ್ಟನ್ನು ಯೂಸ್ ಮಾಡಿಕೊಂಡು ನಾವು ಬರೀಬೇಕು. ಸತೀಶ್ ವಾಸ್ ವೆರಿ ವೀಕ್, ಈ ಕುಡಂಟ್ ಗೋ ಟು ಸ್ಕೂಲ್. ಸೊ ಇಲ್ಲಿ ನೋಡಿ, ಸತೀಶ್ ವಾಸ್ ಸೋ ವೀಕ್ ದಟ್ ಕುಡಂಟ್ ಗೋ ಟು ಸ್ಕೂಲ್. ಸೊ ಹಾಗಾಗಿ ಈ ಸೆಂಟೆನ್ಸ್ ಅಂತ ಮಿಸ್ ಮಾಡ್ಕೊಳ್ಳೇಬೇಡಿ ಮಕ್ಕಳ, ಈಸಿಯಾಗಿ ಒಂದು ಅಂಕವನ್ನು ತೆಗೆದುಕೊಳ್ಬೋದು. 7th ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಸೊ ಇಲ್ಲಿ ಮಿಸ್ಟರ್ ಸುನಿಲ್ ಈಸ್ ಎನ್ ಆನೆಸ್ಟ್ ಮ್ಯಾನ್. ಸೊ ಆನೆಸ್ಟ್ ಅನ್ನೋದಕ್ಕೆ ಅಂಡರ್ಲೈನ್ ಎಳೆದಿದ್ದಾರೆ, ಹಾಗಾಗಿ ಅದು ಅಡ್ಜೆಕ್ಟಿವ್ಗೆ ಬರ್ತದೆ ಮಕ್ಕಳ. ನೆಕ್ಸ್ಟ್ 8th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್. ಪ್ರಸಾದ್ ಈಸ್ ಡ್ಯಾಶ್ ಸ್ಟ್ರಾಂಗ್ ಮ್ಯಾನ್. ಸೊ ಪ್ರಸಾದ್ ಈಸ್ ಅ ಸ್ಟ್ರಾಂಗ್ ಮ್ಯಾನ್, ಹಾಗಾಗಿ ಎ ಈಸ್ ದ ರೈಟ್ ಆನ್ಸರ್. 9th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಪ್ರಪೋಸಿಷನ್. ಪಟ್ನಾಕರ್ ಲೀವ್ಸ್ ಡ್ಯಾಶ್ ಪಣಜಿ ಇನ್ ಗೋವಾ ಅಂತ ಇದೆ. ಅಟ್ ಪಣಜಿ in Goa. At is the correct proposition. 10th question, fill in the blank with the appropriate link. It is very easy to defeat someone
ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಓವರ್ ಸಮ್ಮನ್. ಸೊ ಹಾಗಾಗಿ ಬಟ್ ಅನ್ನೋ ಲಿಂಕರ್ ಯೂಸ್ ಮಾಡಿದ್ರೆ ಮಕ್ಕಳ, ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ಮನ್ ಬಟ್ ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಓವರ್ ಸಮ್ಮನ್. ಸೊ ಹಾಗಾಗಿ ಬಟ್ ಈಸ್ ದ ರೈಟ್ ಆನ್ಸರ್. 11th question, fill in the blanks with the appropriate tense form of the verbs given in the bracket. Mr. Pranesh bracket ಅಲ್ಲಿ ವಿಸಿಟ್ ಇದೆ, ಇಸ್ ಗ್ರ್ಯಾಂಡ್ ಮಾ ಎವ್ರಿ ವೀಕೆಂಡ್. ಸೊ ವಿಸಿಟ್ಸ್ ಆಗಬೇಕು, ವಿಸಿಟ್ಸ್ ಇಸ್ ಗ್ರ್ಯಾಂಡ್ ಮಾ ಎವ್ರಿ ವೀಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. 12th question, fill in the blanks choosing correct words given in bracket. ಬೀರಬಲ್ ವಾಸ್ ನೋನ್ ಫಾರ್ ಇಸ್ ಬ್ರಾಕೆಟ್ ಅಲ್ಲಿ ವೈಸ್ ಇದೆ, ಸೊ ಅದು ವಿಸ್ಡಮ್ ಆಗಬೇಕು. ನೆಕ್ಸ್ಟ್ 13th question, ಯೂಸ್ ದ ವರ್ಡ್ ಬುಕ್ ಆಸ್ ಎ ವರ್ಬ್ ಇನ್ ಅ ಸೆಂಟೆನ್ಸ್. ಸೊ ಬುಕ್ ಅನ್ನೋದನ್ನು ಒಂದು ವರ್ಬ್ ಆಗಿ ಯೂಸ್ ಮಾಡಿ ಎನಿ ಸೆಂಟೆನ್ಸ್. ಐ ಬುಕ್ ಟಿಕೆಟ್, ಶಿ ಬುಕ್ಡ್ ಅ ಗಿಫ್ಟ್ ಇನ್ ಆನ್ಲೈನ್. ಸೊ ಹಾಗಾಗಿ ಈ ರೀತಿ ಕರೆಕ್ಟ್ ಆಗಿರೋ ಸೆಂಟೆನ್ಸನ್ನು ಬರೀರಿ. ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು passive voice. ಸೊ passive voice ಗೆ ಬರೀಬೇಕು. ಸತೀಶ್ ಗುಜ್ರೋಲ್ has published 4 books. So 4 books have been published by Satish is the correct answer. Next 15th question, change the following sentences into comparative degree. Mysore is the cleanest city in Karnataka. So Mysore is cooler than any other city in Karnataka is the right answer. Next 16th question, read the following conversation and change the underlined sentences into reported speech. ಸಂತೋಷ್ ಮತ್ತು ವಿಜಯಾನಂದ ನಡುವೆ ಆಗಿರೋದು. ಹೆಲೋ ವಿಜಯಾನಂದ್, ಆರ್ ಯು ಗೋಯಿಂಗ್ ಟು ದ ಮಾರ್ಕೆಟ್? ಸೊ ಎಸ್, ವಿಲ್ ಯು ಕಮ್ ವಿತ್ ಮೀ? ಸೊ ಹಾಗಾಗಿ ಸಂತೋಷ್ ಆಸ್ಕ್ಡ್ ವಿಜಯಾನಂದ್ ಇಫ್ ಹಿ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್ ಇಸ್ ದ ಕರೆಕ್ಟ್ ರಿಪೋರ್ಟೆಡ್ ಸ್ಪೀಚ್. Next, third May, the following paragraph has 2 errors. Edit the paragraph and rewrite it in the answer booklets. Clues are given anta ide makla. So 17th question, I was going home yesterday evening. All of a sudden it started raining. I had no umbrella and was drenched completely. ಸೊ ಇಲ್ಲಿ ನೋಡಿ, ನಮಗೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್, ಇನ್ನೊಂದು ವರ್ಬಲ್ ಮಿಸ್ಟೇಕ್ ಕೊಟ್ಟಿದ್ದಾರೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅಂಬ್ರೆಲಾ ತಪ್ಪಿದೆ ಮಕ್ಕಳ, ಅಂಬ್ರೆಲಾ ಆಗಬೇಕು. ಸೊ ಇಲ್ಲಿ ಸ್ಟಾರ್ಟ್ ಅಂತ ಇದೆ, ಆ್ಯಕ್ಚುಲಿ ಅದು ಸ್ಟಾರ್ಟ್ಸ್ ರೈನಿಂಗ್ ಆಗ್ತದೆ, ಹಾಗಾಗಿ ಸ್ಟಾರ್ಟ್ಸ್ ದ ಕರೆಕ್ಟ್ ಆನ್ಸರ್. ಸೊ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಿಗೆ ಬರ್ತದೆ. ನೆಕ್ಸ್ಟ್ 4th ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಇದೆ ಮಕ್ಕಳ. 18th question, ವೈ ಡಿಡ್ ಡಾನ್ ಅನ್ಸೆಲ್ಮೋ ರೆಫ್ಯೂಸಸ್ ಟು ಟೇಕ್ ಮೋರ್ ಮನಿ ಫ್ರಮ್ ದ ಬೈಯರ್ಸ್? ಸೊ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಮಕ್ಕಳು ಇವೆಲ್ಲನೂ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಯಾವುದಾದ್ರೂ ಒಂದು ನಿಮಗೆ ಫೈನಲ್ ಎಕ್ಸಾಮಲ್ಲಿ ಕೇಳಿರ್ತಾರೆ. ಸೊ ಇಲ್ಲಿ ನೋಡಿ, ನಿಮಗೆ ಡಾನ್ ಅನ್ಸೆಲ್ಮೋ ವಾಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಈ ವಾಸ್ ಆಲ್ರೆಡಿ ಅಗ್ರೀಡ್ ಫಾರ್ $1,200. ಸೊ ಈ ರೆಫ್ಯೂಸ್ ಟು ಎಕ್ಸ್ಟ್ರಾ ಮನಿ. ಸೊ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ 19th question, ಅಕಾರ್ಡಿಂಗ್ ಟು ಪಂಡಿತ್ ನೆಹರು, ಅಂಬೇಡ್ಕರ್ ಈಸ್ ಎ ಸಿಂಬಲ್ ಆಫ್ ರಿವೋಲ್ಟ್. ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಎಸ್, ಯಾಕೆಂತ ಹೇಳಿದ್ರೆ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಈ ಫಾಟ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ದ ಸೊಸೈಟಿ. ಈ ಮೇಡ್ ವೇರಿಯಸ್ provisions in the constitution for the upliftment of the depressed classes. Question number 20, why do Pandit Ravi Shankar and Utsad Allaraka deserve our appreciation? As promised to Smita in concert, Pandit Ravi Shankar and Utsad Allaraka came to Aunt Sushila apartment and played for the boy Anand. Question number 20, why do some people choose to become scientists? So according to the author, some people choose to be scientists because they cannot live without science. Their discovery brings the reward. Instead of money, they enjoy freedom, discovering and mystery of nature and teamwork. Question number 22, you cannot put a fence around the planet Earth. What is the tone of the speaker here? Give reason for your answer. It is a tone of self-assertion. The poet mocks at those who are greedy and wage wars to acquire more land. The earth has given everything to us. Whatever injustice we are doing, she bears everything patiently. So ಇದಿಷ್ಟು ಆನ್ಸರನ್ನು ನೀವು ಬರೀರಿ ಮಕ್ಕಳ, ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 23, how do you say that the sub-inspector Mr. Patil visits Mohan family helped them ಅಂತ ಕೇಳಿದ್ದಾರೆ. ಸೊ ಮಿಸ್ಟರ್ ಪಾಟೀಲ್ ವಿಸಿಟ್ಸ್ ಮೋಹನ್ ಹೌಸ್. ಈ ಇನ್ಫಾರ್ಮ್ಸ್ ಅಬೌಟ್ ದ ಪೊಲೀಸ್ ರೈಡ್. ಈ ಸೇವ್ ದೆಮ್ ಬೈ ಟೇಕಿಂಗ್ ಸೈಕ್ಲೋಸ್ಟೈಲಿಂಗ್ ಮಿಷನ್. ಅದಕ್ಕೆ ಆಪ್ಷನ್ ಕೊಟ್ಟು ಹೌ ಡಿಡ್ ಡಿಕ್ಕಿ ಡಾಲ್ಮೋ ಅಚೀವ್ ದ ಗ್ರೇಟ್ ಫೀಟ್ ಡೆಸ್ಪೈಟ್ ಹರ್ ಹಾರ್ಡ್ಶಿಪ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಡಿಕ್ಕಿ ಡಾಲ್ಮೋ ನೆವರ್ ಫೆಲ್ಟ್ ಮೌಂಟೇನಿಯರಿಂಗ್ ಎ ಟಫ್ ಸ್ಪೋರ್ಟ್ಸ್.
She had a zeal for work. She was determined and sincere in bearing the responsibility. She knew that the success follows the hard work and the dedication from her early hardship of life. Next, question number 24. Anif Uddin, a great martyr, was a talented young man. Briefly explain ಅಂತ ಹೇಳಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಹ್ಯಾಪಿನೆಸ್ ಆಫ್ಟರ್ ರೀಡಿಂಗ್ ದ ಸ್ಟೋರಿ ದ ಬರ್ಡ್ ಆಫ್ ಹ್ಯಾಪಿನೆಸ್. So one can be happy if there are rivers, forests, flowers, fields, warmth and trees. That is the real happiness lies in the happiness of all. So everyone should work for the happiness of all, of be him or herself to be happy. ಸೊ ಇದಿಷ್ಟು 2 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ 5th ಮೇನಿಗೆ ಬಂದರೆ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ 5 to 6 ಸೆಂಟೆನ್ಸಸ್ ಈಚ್. ಸೊ ಇಲ್ಲಿ ನಿಮಗೆ 2 ಕ್ವಶನ್ಸ್ ಮಕ್ಕಳ, ಒಂದು ಇರೋ ಪಾಠದಿಂದ ಬರುತ್ತೆ, ಇನ್ನೊಂದು ಜಾಸ್ ಪೋಯಮ್ 2. ಈ ಎರಡರಿಂದಲೇ ಬರುವಂಥದ್ದು, ಬೇರೆ ಯಾವುದೂ ಇಲ್ಲ. ಸೊ 3 ಮಾರ್ಕ್ಸಿಗೆ ಇಷ್ಟನ್ನೇ ಓದ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಹೆಚ್ಚಾಗಿ ಕೇಳಿರೋವಂಥ ಪ್ರಶ್ನೆ ಯಾವುದಪ್ಪ ಅಂದರೆ, ಅ ರಿಪೋರ್ಟರ್ ಅಬೌಟ್ ಎ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ಸ್ವಾಮೀಸ್ ಲೈಫ್ ಜಸ್ಟಿಫೈ ಆರ್ ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್. ಸೊ ಇದಂತೂ ತುಂಬ ಬಾರಿ ಕೇಳ್ತಾರೆ. ಎರಡೂ ರೀತಿ ಪ್ರಶ್ನೆಗೆ ಇದಿಷ್ಟೇ ಆನ್ಸರ್. ಸೊ ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ, ಸ್ಕೋರಿಂಗ್ ಪ್ಯಾಕೇಜಲ್ಲಿ ಎರಡರಲ್ಲೂ ಈ ಕ್ವಶನ್ಸ್ ಕೊಟ್ಟಿದ್ದೀನಿ. ಅದಷ್ಟನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು, ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 27. The jazz player's pathetic life is lifted by his music. Justify or music is the voice of the soul. Justify this statement with reference to the poem Jazz Poem 2. ಸೊ ಎರಡೂ ರೀತಿ ಪ್ರಶ್ನೆ ಕೇಳಿದ್ರೆ ಸೊ ಇದಿಷ್ಟು ಆನ್ಸರನ್ನು ಬರೀಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಬರ್ತದೆ ಮಕ್ಕಳ. ಸೊ 6th ಮೇನ್, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ 4 ಎಕ್ಸ್ಟ್ರಾಕ್ಟ್ ಬರುತ್ತೆ. ಕ್ವಶನ್ ನಂಬರ್ 27. Please help me take her to hospital. Who is the speaker or who is requesting here ಅಂತ ಕೇಳಿದ್ರೆ ಬಾಲೇಶ್ವರ್ ಅಂತ ಬರೀಬೇಕು. Who did the speaker seek help him? So motorist. Who should be taken to hospital? Roma Talrich. ಸೊ ಇದಿಷ್ಟು ಬರೀರಿ ಮಕ್ಕಳ, ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಮಿಸ್ ಮಾಡ್ಕೋಬೇಡಿ. ಎಕ್ಸ್ಟ್ರಾಕ್ಟ್ ಬಹಳ ಈಸಿಯಾಗಿರ್ತದೆ, ಕನ್ನಡ ಥರ ನಿಮಗೆ ತುಂಬ ಡೀಟೇಲ್ ಆಗಿ ಬರೆಯೋಂಗಿರಲ್ಲ, ಗೊತ್ತಿದೆ ಆಲ್ರೆಡಿ, ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 27. I curve for my tongue, oh I curve my unbridled tongue, my worst enemy. Who is the speaker? Columbus is the speaker. Next question number B. What was his worst enemy? Is the tongue. Next, why did he feel so? He cannot control his tongue while in temper. ಸೊ ಹಾಗಾಗಿ ಇದಿಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. This is a school for normal boys. Why don't you take your son to school of deaf and dumb children? Who said this to whom? The headmaster of the school said to this Sati's father. Next question number B. When did the speaker say so? When Avatar Naren requested the headmaster to take his son into his school. Next question number C. Why did the speaker refuse to admit the boy in his school? The speaker refused because of Sati's frequent absence from school and hearing problem. Next question number 20. Daylight will be on the switch and winter under lock. Winter under lock. What does this mean? It means that in space there are no changes in the season. Next question number B. Where would all the above happen? In space ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್, ಹೂ ಇಸ್ ದ ಪೋಯೆಟ್ ಇನ್ ದಿಸ್ ಪೋಯಮ್? ನಾರ್ಮನ್ ನಿಕೋಲ್ಸ್. ಸೊ ಅದಷ್ಟು ನಿಮಗೆ ಎಕ್ಸ್ಟ್ರಾಕ್ಟ್ಸಲ್ಲಿ ಕೇಳ್ತಾರೆ ಮಕ್ಕಳ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ ಮಕ್ಕಳ, ಪ್ಯಾರಾಗ್ರಾಫನ್ನು ಬರೀಬೇಕು. ಇಲ್ಲಿ ಕುವೆಂಪು ಅವ್ರ ಬಗ್ಗೆ ಕೇಳಿದ್ದಾರೆ. ನಿಮಗೆ ಯಾರ ಪ್ರೊಫೈಲ್ ಕೊಟ್ಟರು ಈಸಿಯಾಗಿ ಬರೀಬಹುದು. ಫಸ್ಟು ದಿಸ್ ಇಸ್ ದ ಪ್ರೊಫೈಲ್ ಆಫ್, ಯಾವ ಹೆಸರು ಕೊಟ್ಟಿರ್ತಾರೆ, ಇಲ್ಲಿ ಕುವೆಂಪು ಕೊಟ್ಟಿದ್ದು. ದಿಸ್ ಇಸ್ ದ ಪ್ರೊಫೈಲ್ ಆಫ್ ಕುವೆಂಪು. ಈ ವಾಸ್ ಬಾರ್ನ್ ಆನ್ 29 December 1904 ಇನ್ ಹಿರೇಕೊಡಗಿ, ಕೊಪ್ಪ. He was died on 11th November 1994. His full name was Kuppalli Venkatappa Puttappa. His occupation was poet, novelist, playwright. His genres were fiction, drama. He was titled as a Rashtrakavi. His notable awards were Karnataka Ratna, ಪದ್ಮವಿಭೂಷಣ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ. ಸೊ ಅಲ್ಲೇ ಕಂಪ್ಲೀಟ್ ನೋಡಿ, ಸಣ್ಣ ಸೆಂಟೆನ್ಸ್ಗಳನ್ನಷ್ಟೇ ನೀವು ಮಾಡಬೇಕು ಅಷ್ಟೇ. ಸೊ ಇದು ಈ ರೀತಿ ಬರೆಯೋದನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಸಿಗ್ತದೆ.
ಏಯ್ತ್ ಮೇನಲ್ಲಿ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಕೇಳ್ತಾರೆ ಮಕ್ಕಳ. ಸೊ ಇಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ. ಆಲ್ರೆಡಿ ಅವರೇ ಹಿಂಟನ್ನು ಕೊಟ್ಟಿರ್ತಾರೆ. ಸೊ ನೀವು ಆ ಕ್ವಶನ್ ಅದು ಇದನ್ನು ಕ್ಲೂಸ್ ಓದ್ತಾ ಹೋದ್ರೇ ಯಾವ ಸ್ಟೋರಿ ಗೊತ್ತಾಗುತ್ತೆ, ಆ ಸ್ಟೋರಿಯನ್ನು ನೀವು ಇಲ್ಲಿ ಬರೀಬೇಕು ಅಷ್ಟೇ ಮಕ್ಕಳ, ಇನ್ನೇನು ಇಲ್ಲ. ನೋಡಿ, ಅ ಡವ್ ಆ್ಯಂಡ್ ಆಂಟ್ lived on a tree near the pond. One day the ant fell into the pond. It couldn't swim. The dove saw it. She dropped a leaf near the ant. The ant stepped on the leaf and reached the bank. One day a hunter saw the dove on the tree and aimed it. The dove didn't saw. The ant saw this and bite the hunter's foot. His aim missed. The dove thanked the ant, flew up. ಸೊ ನೋಡಿ, ಬಹಳ ಈಸಿಯಾಗಿದೆ. ಅವ್ರು ಕೊಟ್ಟಿರೋ ಕ್ಲೂಸ್ ಅಷ್ಟೇ, ಅದನ್ನು ಯೂಸ್ ಮಾಡ್ಕೊಂಡು ಒಂದು ಸ್ಟೋರಿ ಡೆವಲಪ್ ಮಾಡಿ. ನೆಕ್ಸ್ಟ್ 9th ಮೇನಿಗೆ ಬಂದರೆ 33ನೇ ಪ್ರಶ್ನೆ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್. ಸೊ ಇಲ್ಲಿ ನಿಮಗೆ ಒಂದು ಸರ್ಕಸ್ದು ಪಿಕ್ಚರ್ ಕಾಣಿಸ್ತಾ ಇದೆ. ಒಬ್ಬ ಬಲೂನನ್ನು ಮಾರ್ತಾ ಇದ್ದಾನೆ, ಒಂದು ಮಗು ತೆಗೆದುಕೊಳ್ತಿದ್ದಾಳೆ ತಾಯಿಯ ಜೊತೆ. ಈ ಕಡೆ ಇಲ್ಲಿ ಐಸ್ ಕ್ರೀಮನ್ನು ತಗೊತಾ ಇದ್ದಾನೆ ಒಂದು ಮಗು. ಸೊ ಈ ರೀತಿ ಇಲ್ಲಿ ಅಲ್ಲಿ ಏನೇನು ಜಾಯಿಂಟ್ ವೀಲ್ ಇದೆ, ಸೊ ಅವುಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ದೀರಲ್ವ, ಅದನ್ನು ಬರೀರಿ. ಎ ಪಿಕ್ಚರ್ ಇಸ್ ದ ವರ್ತ್ 1000 ವರ್ಡ್ಸ್. ಸೊ ಅದು ಫಸ್ಟ್ ಒಂದು ನಾವು ಬರೀಬೇಕು. ನೆಕ್ಸ್ಟ್, ದಿಸ್ ಇಸ್ ಅ ಪಿಕ್ಚರ್ ಆಫ್ ಅ ಫೇರ್. ದಿಸ್ ಇಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ದೇರ್ ಆರ್ ಸೋ ಮೆನಿ ಪೀಪಲ್ಸ್ ಇನ್ ದ ಪಿಕ್ಚರ್. ದೇರ್ ಇಸ್ ಅ ಬಲೂನ್ ಮ್ಯಾನ್, ದೇರ್ ಇಸ್ ಅ ಐಸ್ ಕ್ರೀಮ್ ಸೆಲ್ಲರ್. I can see giant wheel. A girl is buying a balloon. A boy is buying ice cream. ಸೊ ಈ ರೀತಿ ಸಣ್ಣ ಸಣ್ಣ ಸೆಂಟೆನ್ಸನ್ನು ಮಾಡಿ ಬರೆದ್ರೆ ನಿಮಗೆ 3 ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟ್, ಕೋಡ್ ಫ್ರಮ್ ಮೆಮೊರಿ. ನಿಮಗೆ ಗೊತ್ತಿದೆ, ಒಂದು ಕ್ವಾಲಿಟಿ ಆಫ್ ಮರ್ಸಿ, ಇನ್ನೊಂದು ಬ್ಲೈಂಡ್ ಬಾಯಿಂದಲೇ ಕೇಳಿರೋವಂಥದ್ದು. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು, ಎರಡನ್ನೂ ಬೇಡ, ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಯಾಸೇಜ್ ಇರುತ್ತೆ ಮಕ್ಕಳ. ಸೊ ಪ್ಯಾಸೇಜನ್ನು ಕಂಪ್ಲೀಟಾಗಿ ನೀವು ಓದ್ಕೋಬೇಕು. ಆನ್ಸರ್ ಅಲ್ಲೇ ಇರುತ್ತೆ, ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿರ್ತಾರೆ. ಇಲ್ಲಿ ನೋಡಿ, ವೈ ಇಸ್ ಪಂಕ್ಚುಯಾಲಿಟಿ ನೆಸಸರಿ. ಸೊ ಇಲ್ಲೇ ಇದೆ ನೋಡಿ ಮಕ್ಕಳ ಆನ್ಸರ್ ಅದಕ್ಕೆ. ಸೊ ಈಸಿಯಾಗಿ ನೀವು ಆನ್ಸರನ್ನು ಅಲ್ಲೇ ಬರೀಬೋದು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ವೈ ಡೂ ಪೀಪಲ್ ರೆಸ್ಪೆಕ್ಟ್ ಒನ್ ಹೂ ಇಸ್ ಪಂಕ್ಚುಯಲ್. ಯಾಕೆ ರೆಸ್ಪೆಕ್ಟ್ ಮಾಡ್ತಾರೆ ಅಂದರೆ ನೋಡಿ, ಅದಕ್ಕೆ ಆನ್ಸರು ಸಹ ಇಲ್ಲೇ ಇದೆ. ಎ ಮ್ಯಾನ್ ಹೂ ಈಸ್ ಪಂಕ್ಚುಯಲ್ ಆ್ಯಂಡ್ ಕೀಪ್ ಇಸ್ ಅಪಾಯಿಂಟ್ಮೆಂಟ್ಸ್ ಶೋರ್ ಟು ಬಿ ಹೆಲ್ಡ್ ಹೈ ಎಸ್ಟೀಮ್ ಬೈ ಅದರ್ಸ್. ಎವ್ರಿ ಒನ್ ಹ್ಯಾಸ್ ಕಾನ್ಫಿಡೆನ್ಸ್ ಇನ್ ಹಿಮ್. ಎವ್ರಿ ಒನ್ ಟ್ರಸ್ಟ್ ಹಿಮ್ ಬಿಕಾಸ್ ಈ ಕೀಪ್ಸ್ ಹಿಸ್ ವರ್ಡ್. ಸೊ ನೋಡಿ, ಈಸಿಯಾಗಿ ಇಲ್ಲೇ ಇದೆ. ಇದಿಷ್ಟನ್ನು ನೋಡಿ ಇಲ್ಲಿ ಆನ್ಸರನ್ನು ಬರ್ತಿರೋವಂಥದ್ದು. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. 4 ಮಾರ್ಕ್ಸ್ ನಿಮಗೆ ಅಲ್ಲಿ ಸಿಗುವಂಥದ್ದು. ನೆಕ್ಸ್ಟ್ 12th ಮೇನಿಗೆ ಬಂದರೆ ಆನ್ಸರ್ ದ ಫಾಲೋಯಿಂಗ್ ಇನ್ 8 to 10 ಸೆಂಟೆನ್ಸ್. ಸೊ ಇಲ್ಲಿ 3 ಕ್ವಶನ್ಸ್ ಇರ್ತದೆ, ಚಾಯ್ಸು ಒಂದೇ ಒಂದು ಅಟೆಂಡ್ ಮಾಡಲಿಕ್ಕೆ, ಬಟ್ 3 ಇರ್ತದೆ. ಸೊ ಇಲ್ಲಿ ನಿಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀಯಿಂದ ಬರ್ತದೆ, ಮತ್ತು ಇನ್ನೊಂದು ದ ಸಾಂಗ್ ಆಫ್ ಇಂಡಿಯಾ ಅದರಿಂದ ಬರ್ತದೆ, ಇನ್ನೊಂದು ನೀವು ಬಂದರೆ ಬ್ಯಾಲೆಡ್ ಆಫ್ ಟೆಂಪೆಸ್ಟ್. ಸೊ ಈ 3ರಿಂದ ನಿಮಗೆ ಕೇಳ್ತಾರೆ ಮಕ್ಕಳ. 3ರಲ್ಲಿ ಈಸಿ ಅಂದರೆ ನಿಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ, ಒಂದು ಸಮ್ಮರಿಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದನ್ನು. ಸೊ ಈಸಿಯಾಗಿ ನೀವು ಆನ್ಸರ್ ಮಾಡಿ. 3ನೂ ಕಲಿಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಇಲ್ಲಿ 3 ಕೊಡೋದು. ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ, ಇನ್ನೊಂದು ದ ಸಾಂಗ್ ಆಫ್ ಇಂಡಿಯಾ, ಇನ್ನೊಂದು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟು. ಸೊ ಹಾಗಾಗಿ 3ರಲ್ಲಿ ಒಂದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ 100% ನೀವು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಕೋಬೋದು. ನೆಕ್ಸ್ಟ್ ಮೇನಿಗೆ ಬಂದರೆ ರೈಟ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ನಿಮ್ಗೆ ಎಸ್ಸೆಯಲ್ಲಿ ನಿಮಗೆ ಇಲ್ಲಿ ಎಷ್ಟೇ ಕೊಟ್ಟರು, ಒಂದು ಏರ್ ಪೊಲ್ಯೂಷನ್ ಬಗ್ಗೆ, ಒಂದು ಏರ್ ಪೊಲ್ಯೂಷನ್ ಅಂತೂ ಕಂಪಲ್ಸರಿ, ಜೊತೆಗೆ ಪೊಲ್ಯೂಷನ್ ಅಂತೂ ಕೊಡ್ತಾರೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಅದನ್ನು ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಟ್ಸ್ ಬೆಟರ್ ಅಂದ್ಕೊಳ್ತೀನಿ. ಸೊ ನೋಡಿ, ನಿಮ್ಗೆ ಅದು ಕಂಪ್ಲೀಟ್ ಎಲ್ಲ ಇದನ್ನು ಕೊಟ್ಟಿದೆ. ಏರ್ ಪೊಲ್ಯೂಷನ್ನೇ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಫಸ್ಟು ಇಂಟ್ರಡಕ್ಷನ್ ಬರೀರಿ, ರೀಸನ್ ಯಾಕೆ ಏರ್ ಪೊಲ್ಯೂಷನ್ ಆಗ್ತಾಯಿದೆ, ಅದರಿಂದ ಏನೇನು ಎಫೆಕ್ಟ್ಸ್, ಅದನ್ನು ಯಾವ ರೀತಿ ನಾವು ಸೊಲ್ಯೂಷನ್. ಸೊ ಅದಷ್ಟು ಬರೆದ್ಬಿಟ್ಟು ನೀವು ಅದಕ್ಕೆ ಕನ್ಕ್ಲೂಷನ್ ಬರೆದ್ರೆ ಸೊ ಇಟ್ಸ್ ಎನಫ್. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಇಮ್ಯಾಜಿನ್ ಯು ಆರ್ ಶಶಾಂಕ್ ಆರ್ ಶಮಿತಾ 10th ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ವಿಜಯನಗರ ಉಡುಪಿ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸಿವ್ ಸ್ಟಡೀಸ್. ಬೆಟರ್ ನಿಮಗೆ 2 ಲೆಟರ್ ಇರುತ್ತೆ, ಪರ್ಸ್ನಲ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್. ಸೊ ಪರ್ಸ್ನಲ್ ಲೆಟರನ್ನೇ ನೀವು ತೆಗೆದುಕೊಳ್ಳಿ ಮಕ್ಕಳ. ಯಾಕೆಂತ ಹೇಳಿದರೆ ಅದರಲ್ಲಿ ಪ್ಯಾಟ್ರನ್ ಸೇಮ್ ಇರುತ್ತೆ, ಬ್ರದರ್ಗೆ, ಸಿಸ್ಟರ್ಗೆ, ಫಾದರ್ಗೆ, ಮದರ್ಗೆ. ಸೊ ಸೇಮ್, ಏನು ವರ್ಡ್ಸ್ ಏನು ಚೇಂಜಸ್ ಇರೋದಿಲ್ಲ. ಆದರೆ ನಿಮಗೆ ಇದಕ್ಕೆ ಬರಬೇಕಾದ್ರೆ, ಇನ್ಫಾರ್ಮಲ್ಗೆ ಬರೀಬೇಕಾದ್ರೆ ನೀವು ಅವ್ರು ಏನು ಮ್ಯಾಟರ್ ಕೊಟ್ಟಿರ್ತಾರೆ ಅದನ್ನು ಬರೀಬೇಕಾಗುತ್ತೆ. ಹಾಗಾಗಿ ಬೆಟರ್ ಪ್ರಾಕ್ಟೀಸ್ ದ ಪರ್ಸನಲ್ ಲೆಟರ್ಸ್. ಸೊ ಫ್ರಮ್ ಗೌರ್ಮೆಂಟ್ ಹೈಸ್ಕೂಲ್ ವಿಜಯನಗರ ಉಡುಪಿ, ಡೇಟ್ ಹಾಕಿ, ಡಿಯರ್ ಅಪ್ಪ, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫೈನ್ ಅಟ್ ಹೋಮ್. ಸೊ ಈ ರೀತಿ ನೀವು ಬರೆದು
ಆಮೇಲೆ ವಿತ್ ಲವ್ ಯುವರ್ ಲವಿಂಗ್ ಸನ್ ಅಂತ ಬರೆದುಬಿಟ್ರೆ ಈಸಿಯಾಗಿ ನೀವು ಅಂಕವನ್ನು ಗಳಿಸ್ಬೋದು. ಸೊ ಅದಕ್ಕೆ ಇನ್ನೊಂದು ಆಪ್ಷನ್ನು ಕೊಟ್ಟಿದ್ದಾರೆ, ರೈಟ್ ಎ ಲೆಟರ್ ಟು ದ ಮ್ಯಾನೇಜರ್ KSRTC ರಿಕ್ವೆಸ್ಟಿಂಗ್ ಹಿಮ್ ಟು ಪ್ರೊವೈಡ್ ಮೋರ್ ಬಸ್ಸಸ್ ಟು ಆ ವಿಲೇಜ್. ಸೊ ಫ್ರಮ್ ಡೇಟ್ ಟು ಅದಷ್ಟು ಬರೆದು ರೆಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಅಂತ ಹಾಕಿ ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಬಸ್ಸಸ್ ಟು ಆ ವಿಲೇಜಸ್ ಅಂತ ಬರೆದ್ಬಿಟ್ಟು ಥ್ಯಾಂಕ್ ಯು ಅಂತ ಹಾಕಿ ಅದೆಲ್ಲ ಇಷ್ಟೆಲ್ಲ ಬರಿಬೇಕಾಗ್ತದೆ. ಹಾಗಾಗಿ ಬೆಟರ್ ನೀವು ಪರ್ಸ್ನಲ್ ಲೆಟರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಒಳ್ಳೆ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದೊಂದು ನಿಮಗೆ ಅಭ್ಯಾಸ ಪತ್ರಿಕೆಯಾಗಿ ತೆಗೆದುಕೊಂಡ್ರೆ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.